ಇಂಡಿಯಾದಲ್ಲೇ ಮೋಸ್ಟ್ ಅವಾಯ್ಡೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ, ಅದು ನಮ್ಮ ರಾಕಿಂಗ್ ಸ್ಟಾರ್ ಅವರ ಟಾಕ್ಸಿಕ್ ಸಿನಿಮಾ. ಅದು ನಿಮಗೂ ಗೊತ್ತೇ ಇದೆ. ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ ವೇಳೆಯ ಸಂದರ್ಭದಲ್ಲಿ ಒಂದು ಕ್ಲಿಪ್ ಲೀಕ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಕಾಂತಾರ ಸಿನಿಮಾ 11 ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಆ ಕಲೆಕ್ಷನ್ ಮಾಡುವ ಮೂಲಕ ಏನೆಲ್ಲ ರೆಕಾರ್ಡ್ ಮಾಡಿದೆ, ಎಲ್ಲದ್ರ ಬಗ್ಗೆ ನಾವು ಮಾತಾಡ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ಕಾರ ಗುರುವೆ, ಎಲ್ರಿಗೂ KD ಸಿನಿ ಟಾಕ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಅಂಡ್ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಕಾಂತಾರ ವಿಚಾರಕ್ಕೆ ಬರೋದಾದ್ರೆ, ಕಾಂತಾರ ಸಿನಿಮಾ ರಿಲೀಸ್ ಆಗಿ ನಿನ್ನೆಗೆ 11 ದಿವಸ ಆಯ್ತು. 11 ದಿನದಲ್ಲಿ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಂದ್ಬಿಟ್ಟು 655 ಕೋಟಿ ಕಲೆಕ್ಷನ್ ಮಾಡಿದೆ ಕಾಂತಾರ ಸಿನಿಮಾ. ಗುರುವೆ, ಇತಿಹಾಸದಲ್ಲೇ ದಿಸ್ ಈಸ್ ದ ಫಸ್ಟ್ ಫಿಲಮ್ ಆಫ್ ಹೈಯೆಸ್ಟ್ ಕಲೆಕ್ಷನ್ ಇನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿದಂತ ಸಿನಿಮಾ ಇತಿಹಾಸದಲ್ಲೇ. ಕರ್ನಾಟಕದಲ್ಲಿ 191 ಕೋಟಿ ಕಲೆಕ್ಷನ್ ಮಾಡಿದೆ ಕಾಂತಾರ ಸಿನಿಮಾ. ಇಲ್ಲಿವರೆಗೂ ಯಾವುದೇ ಕನ್ನಡ ಸಿನಿಮಾ, ಯಾವುದೇ ಡಬ್ಲ್ಡ್ ಸಿನಿಮಾ ಕರ್ನಾಟಕದಲ್ಲಿ ಇಷ್ಟೊಂದು ಕಲೆಕ್ಷನ್ ಮಾಡಿಲ್ಲ. 2025ರಲ್ಲಿ ಸೌತ್ ಇಂಡಿಯನ್ ಸಿನಿಮಾದ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಸಿನಿಮಾ ಇದು ಕಾಂತಾರ. 655 ಕೋಟಿ ಕಲೆಕ್ಟ್ ಮಾಡಿದೆ. ಅದು ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಯಾವುದು ಇಲ್ಲಿವರೆಗೂ ಕಲೆಕ್ಟ್ ಮಾಡಿದೆ. 2025ರಲ್ಲಿ ಈ ಸಿನಿಮಾ ಕಲೆಕ್ಟ್ ಮಾಡಿದೆ. ಅಂಡ್ ಆದಷ್ಟು ಬೇಗ 1000 crores ಕ್ಲಬ್ನು ಆದಷ್ಟು ಬೇಗ ಸೇರ್ಕೊಳ್ಳುತ್ತೆ. ಫಿಕ್ಸ್ ಆಗಿಬಿಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಇನ್ನೊಂದು 1000 crores ಕಲೆಕ್ಷನ್ ಮಾಡುವಂತ ಸಿನಿಮಾ ಇದಾಗುತ್ತೆ. ಅಂಡ್ ಇನ್ನು ಟಾಕ್ಸಿಕ್ ವಿಚಾರಕ್ಕೆ ಬರೋದಾದ್ರೆ, ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಒಂದು ಕ್ಲಿಪ್ ಲೀಕ್ ಆಗಿದೆ. ಅದು ಬಂದ್ಬಿಟ್ಟು ಅನಿಸ್ತಾ ಇದೆ ಒಂದು ಬಾಲ್ಕನಿಯಲ್ಲಿ ಶೂಟ್ ಆಗ್ತಾ ಇದೆ. ಸೊ ಇದು ನಾರ್ಮಲ್ ರೆಕಾರ್ಡೆಡ್ ವಿಡಿಯೋ. ಸೊ ಆ ಸ್ವ್ಯಾಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಬಾಡಿ ಬಿಲ್ಡ್ ಮಾಡಿರೋದು ಯಶ್ ಅವರು. ಸೊ ಈ ತರ ಲೀಕ್ ಆಗಿದ್ದು ಒಂದೇ ಸರಿಗೆ ಏನಂತಾರೆ, ಟ್ವಿಟರ್ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಿಂಡು ಉರಿಯುತ್ತಿದೆ ಅದಂತೂ. ಸೊ ಇದೆಲ್ಲ ಸಿನಿಮ್ಯಾಟಿಕ್ ವೈಬಲ್ ತಗೊಂಬಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇನ್ನು ಆದಷ್ಟು ಬೇಗ ಕಾಯ್ತಾ ಇದೀವಿ. ಐ ಥಿಂಕ್ ಈ ವರ್ಷದ ನವೆಂಬರ್ಗೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗಿಸ್ಕೊಂಡು ಮುಂದಿನ ವರ್ಷ ಹೇಳಿದ ಟೈಮ್ಗೆ ಬರ್ತಾರೆ ಅನ್ಕೊಳ್ತೀನಿ ಟಾಕ್ಸಿಕ್ ಟೀಮ್ ಅವರು. ಸೊ ಅಪ್ಡೇಟ್ ಸಿಗ್ತಾ ಇರ್ಲಿ. ಜನವರಿಗೆ ಅಪ್ಡೇಟ್ ಸಿಗೋದು ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಇಷ್ಟ ಹೇಳ್ತಾ ಇದೇ ತರದ ಒಳ್ಳೆ ವಿಡಿಯೋಗಳ ಜೊತೆಗೆ ನೀವು ಸಿಗ್ತಿರ್ಬೇಕಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ.